ಕರಿಯನಿಗಾಗಿ ಯಾಕಿಷ್ಟು ಜನ ಹುಚ್ಚೆದ್ದು ಕುಣಿದ್ರು? ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಲಾವಣ್ಯ. ಎಲ್ಲಿ ನನ್ನವನು ಪ್ರೀತಿ ತಂದವನು ಹೀಗೇಕೆ ಮರೆಯಾದನು? ಕರಿಯ ಸಿನಿಮಾ ರಿಲೀಸ್ ಆದರೂ ಯಾಕೆಷ್ಟು ಜನ ಮುಗಿಬಿದ್ದು ಸಿನಿಮಾ ನೋಡಿದ್ರು? ಈ ಸಿನಿಮಾದಲ್ಲಿ ಅಂಥದ್ದೇನಿದೆ? ಸಿನಿಮಾ ನೋಡುತ್ತಲೇ ಥಿಯೇಟರ್ನಲ್ಲಿ ಜನ ಯಾಕಿಷ್ಟು ಹುಚ್ಚೆತ್ಕೊಂಡಿದ್ರು? ಅಷ್ಟೇ ಅಲ್ಲ, ಡಿ ಬಾಸ್ ಅಭಿಮಾನಿಗಳು ಥಿಯೇಟರ್ ಒಳಗಡೆನೆ ಕೆಚಾಲೋ ಮಚಾಲೋ ಸಾಂಗಿಗೆ ಹುಚ್ಚೆದ್ದು ಕುಣಿದ್ರು. ಇನ್ಸ್ಟಾಗ್ರಾಮ್ನಲ್ಲಿ ಅಭಿಮಾನಿಗಳು ಕುಣಿಯುವ ವಿಡಿಯೋ ಸಖತ್ ಟ್ರೆಂಡ್ ಕೂಡ ಆಗಿತ್ತು. ಕರಿಯ ಸಿನಿಮಾದಲ್ಲಿ ನಿರ್ದೇಶಕ ಪ್ರೇಮ್ ಅಂತಹ ಮೋಡಿ ಏನು ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ಸಿನಿಮಾದಲ್ಲಿ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ. ದರ್ಶನನ್ನು ಡಿಫ್ರೆಂಟ್ ಗೆಟಪ್ನಲ್ಲಿ ತೋರಿಸಿದ್ದಾರೆ ನಿರ್ದೇಶಕ ಪ್ರೇಮ್. ಅವರಿಗೆ ಒಂದೊಳ್ಳೆ ಲಕ್ ತಂದುಕೊಟ್ಟ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾ ರಿಲೀಸ್ ಆಗಿ 23 ವರ್ಷಗಳಾದರೂ ಸಿನಿಮಾದ ಕ್ರೇಜ್ ಅಂತೂ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಈಗ ತಾನೇ ಯಾವುದೋ ಹೊಸ ಸಿನಿಮಾ ರಿಲೀಸ್ ಆಯಿತು ಅನ್ನುವಂತಹ ಕ್ರೇಜ್ ಹುಟ್ಟು ಹಾಕಿದ್ದನ್ನು ನೋಡಿದ್ರೆ ಸಿನಿಮಾದಲ್ಲಿ ಅಂತಹ ಸ್ಪೆಷಾಲಿಟಿ ಏನು ಎಂಬುದರ ಬಗ್ಗೆ ಖಂಡಿತ ಕುತೂಹಲ ಮೂಡಿಸುತ್ತೆ. ಕರಿಯ ಸಿನಿಮಾದಲ್ಲಿ ಮೊದಲು ಸಿನಿಮಾ ಗೆಲ್ಲಲು ಕಾರಣ ಕಥೆಯಲ್ಲಿ ಬರುವ ಪಾತ್ರಗಳು. ಅದರಲ್ಲೂ ಸಿನಿಮಾದಲ್ಲಿ ಸಂಗೀತದ ಮ್ಯಾಜಿಕ್ ಮಾತ್ರ ಚಿಂದಿ. ಇವತ್ತಿಗೂ ಸಾಂಗ್ಗಳು ಟ್ರೆಂಡಿಂಗ್ನಲ್ಲಿವೆ. ಸಿನಿಮಾದಲ್ಲಿ 10 ಜನರೆದುರು ಮಚ್ಚು ಹಿಡಿದು ಹೊಡೆದಾಡೋಕ್ಕೆ ಸಾಮರ್ಥ್ಯ ಇದೆ. ಆದರೆ ಒಂದು ಹುಡುಗಿ ಎದುರು ಹೂ ಹಿಡಿದು ನಿಲ್ಲೋದಕ್ಕೆ ಇವರಿಗೆ ಧೈರ್ಯವಿಲ್ಲ. ಈ ಪ್ರೀತಿನ ಹೇಳ್ದೆ ಮನಸ್ಸಲ್ಲಿ ಇಟ್ಟುಕೊಂಡು ಹೀಗೆ ಸಾಯ್ತಾ ಇರ್ತಾರೆ. ಇವತ್ತು ಎಷ್ಟೋ ಜನ ಪ್ರೀತಿ ಹಿಂದೆ ಸತ್ತು ಬದುಕ್ತಾ ಇದ್ದಾರೆ. ಈ ಸಾವು, ಈ ಪ್ರೀತಿ ಅಂದರೆ ಇವರಿಗೆ ಹೀಗೇನಾ ಎಂಬ ಶೀರ್ಷಿಕೆಯಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ. ಈ ಸಿನಿಮಾವನ್ನು ನಿರ್ದೇಶಕ ಪ್ರೇಮ್ ಅಂಡ್ ಟೀಮ್ ನಿರ್ದೇಶಿಸಿದೆ. ಇದಕ್ಕೆ ಆನೇಕಲ್ ಬಾಲರಾಜು ಬಂಡವಾಳ ಹೂಡಿದ್ದಾರೆ ಮತ್ತು ಸಂಗೀತ ನಿರ್ದೇಶಕ ಗುರು ಕಿರಣ್ ಸಂಗೀತ ಈ ಸಿನಿಮಾಕ್ಕಿದೆ. ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರಿಗೆ ಜೊತೆಯಾಗಿ ಅಭಿನಯಶ್ರೀ ನಟಿಸಿದ್ರು. ಸಿನಿಮಾದಲ್ಲಿ ದರ್ಶನ್ ಕರಿಯನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಒಂದು ಕಾಲ್ಪನಿಕ ಚಿತ್ರದೊಂದಿಗೆ ರಿಯಲ್ ರೌಡಿಗಳು ಈ ಸಿನಿಮಾದಲ್ಲಿ ನಟಿಸಿರುವುದು ವಿಶೇಷ. ಈ ಸಿನಿಮಾಗಾಗಿ ಪ್ರೇಮ್ ಅವರು ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ. ಒಂದು ಲಾಂಗ್ ಅನ್ನು ಹಿಡಿದು 10 ಜನರನ್ನು ಹೊಡೆದು ಹಾಕುವ ಒಬ್ಬ ವ್ಯಕ್ತಿ, ಒಂದು ಗುಲಾಬಿ ಹೂ ಹಿಡಿದು ಒಂದು ಹುಡುಗಿಯ ಎದುರು ಐ ಲವ್ ಯು ಅಂತ ಹೇಳಲು ಅವನೆಷ್ಟು ಒದ್ದಾಡ್ತಾನೆ ಎಂಬುದನ್ನು ನಿರ್ದೇಶಕ ಪ್ರೇಮ್ ಅವರು ಭಾವನೆಗಳನ್ನು ವ್ಯಕ್ತಪಡಿಸಲು ಎಷ್ಟು ಕಷ್ಟ ಎಂಬುದನ್ನು ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ. ಪ್ರತಿ ಬಾರಿ ಭೇಟಿಯಾದರೂ ಅವಳೇ ಹೇಳ್ತಾಳೆ ಇಲ್ಲ ಅವನೇ ಹೇಳ್ತಾನೆ ಅನ್ನೋ ನಂಬಿಕೆ, ಪ್ರೀತಿಯ ಕಾತರತೆ ಅಂದಿನ ಕಾಲದಲ್ಲೇ ಪಡ್ಡೆ ಹುಡುಗರ ಹಾರ್ಟ್ ಟಚ್ ಮಾಡಿತ್ತು. ಇನ್ನು ಸಿನಿಮಾದಲ್ಲಿ ರಿಯಲ್ ಲೈಫ್ ರೌಡಿಗಳ ಭಾವವನ್ನು ತೋರಿಸಲಾಗಿದೆ. ಜೈಲಿನ ಕೆಲವು ಸನ್ನಿವೇಶಗಳನ್ನು ಇಲ್ಲಿ ತೋರಿಸಲಾಗಿದೆ. ದರ್ಶನ್ ಅವರಿಗೆ ಈ ಸಿನಿಮಾ ಸಖತ್ ಬ್ರೇಕ್ ಕೊಟ್ಟ ಸಿನಿಮಾ ಅಂತಲೇ ಹೇಳ್ಬೋದು. ಅವರ ಆ್ಯಕ್ಟಿಂಗ್ ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಸಿನಿಮಾದ ಹಾಡುಗಳು. ಯುವಕರಿಗೆ ತಕ್ಕ ಹಾಗೆ ಸಾಂಗ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಗುರು ಕಿರಣ್ ಅವರು. ಒಂದೊಂದು ಸಾಂಗ್ ಕೂಡ ಸೂಪರ್ ಹಿಟ್ ಸಾಂಗ್ಗಳೇ. ಈ ಕಾರಣಕ್ಕಾಗಿಯೇ ಸಿನಿಮಾ ರಿಲೀಸ್ ಆದರೂ ಈ ಸಿನಿಮಾ ಹಿಟ್ ಆಗಲು ಬಹುತೇಕ ಕಾರಣ ಎಂದು ಹೇಳ್ಬೋದು. ಇನ್ನು ಅದೇನೇ ಆಗಲಿ, ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ತದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.